ಇವತ್ತಿನ ವಿಡಿಯೋದಲ್ಲಿ ನಾನು PMS ಮಾಡೆಲ್ ಕ್ವಶನ್ ಪೇಪರ್ 2 ಇದರದ್ದು ಸೊಲ್ಯೂಷನ್ಸ್ ಆನ್ಸರ್ಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಟೋಟಲ್ 1 to 19 ಕ್ವಶನ್ಸ್ ಏನಿದ್ದಾವೆ PMS ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಆನ್ಸರ್ ನಾವು ಇದರಲ್ಲಿ ಡಿಸ್ಕಸ್ ಮಾಡುವ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಿ ಅಂದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, so that you can get continuous notification of all subject passing package, job updates and scholarship updates. ಈ ಎಲ್ಲರೂ ಭಾಳಷ್ಟು ಜನ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ, ಸರ್ PMS ಮಾಡೆಲ್ 1 QP ಮಾಡೆಲ್ 1 ಭಾಳ ಯೂಸ್ಫುಲ್ ಆಗಿದೆ ಮತ್ತು ರೆಸ್ಪಾನ್ಸು ಕೂಡ ಭಾಳ ಚೆನ್ನಾಗಿ ಬಂದಿದೆ ಅಂತ. QP 2 ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಗೆ ಗೊತ್ತಿರುವಂಗೆ ಸೆಕ್ಷನ್ 1 ಅಲ್ಲಿ ಟೋಟಲ್ 9 ಕ್ವಶನ್ಸ್ ಇದ್ದಾವೆ. ಈ ಥರ ಕ್ವಶನ್ಸ್ ಇದ್ದಾವೆ. ಸೆಕ್ಷನ್ 2 ಅಲ್ಲಿ ಕೂಡ ಟೋಟಲ್ ಕ್ವಶನ್ಸ್ ಇದ್ದಾವೆ 10 to 19. ಈಗ ಇದರಲ್ಲಿ ನಾವು ಬರಿಬೇಕಾಗಿರೋದು ಎಷ್ಟು ಅಂತ ನೋಡುವ. ದಿಸ್ ಈಸ್ ದಿ ಕ್ವಶನ್ ಪೇಪರ್. ಓಕೆ, ನಾವು ಕಮಿಂಗ್ ಟು ಸೆಕ್ಷನ್ 1. ಸೆಕ್ಷನ್ 1 ಅಲ್ಲಿ ನಾವು 6 ಕ್ವಶನ್ ಅನ್ನು ಆನ್ಸರ್ ಮಾಡಬೇಕು. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಬನ್ನಿ, ಫಸ್ಟ್ ಕ್ವಶನ್ ಏನಿದೆ ನೋಡುವ. ಫಸ್ಟ್ ಕ್ವಶನ್ ಏನಿದೆ ಅಂದರೆ ಡಿಫೈನ್ ಪ್ರಾಜೆಕ್ಟ್ ಅಂದರೆ ಏನು, ಲಿಸ್ಟ್ 3 ಫೀಚರ್ಸ್, ಎನಿ 3 ಫೀಚರ್ಸ್. ಈಗ ನೋಡಿ, ಪ್ರಾಜೆಕ್ಟಿಗೆ ಭಾಳಷ್ಟು ಡೆಫಿನಿಷನ್ಸ್ ಇದ್ದಾವೆ. ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ನೀವು ಬರೀರಿ. ಇಲ್ಲಿ ಡೆಫಿನಿಷನ್ ಇದೆ. ಪ್ರಾಜೆಕ್ಟ್ ಅಂದರೆ ಒಂದು ಯುನೀಕ್ ಪ್ರಾಡಕ್ಟ್, ಸರ್ವಿಸ್ ಆರ್ ರಿಸಲ್ಟ್ ಹ್ಯಾವಿಂಗ್ ಸ್ಪೆಸಿಫಿಕ್ ಸ್ಟಾರ್ಟ್ಅಪ್ ಪಾಯಿಂಟ್ ಇರ್ತೈತಿ ಮತ್ತು ಎಂಡ್ ಪಾಯಿಂಟ್ ಇರ್ತೈತಿ ಮತ್ತು ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಅನ್ನು ಅಚೀವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಈ ಡೆಫಿನಿಷನ್ ಬರೆದ್ರೂ ನಡೆಯುತ್ತೆ. ಪ್ರಾಜೆಕ್ಟ್ ಅಂದರೆ ಅದಕ್ಕೆ ಒಂದು ಸ್ಟಾರ್ಟ್ ಪಾಯಿಂಟ್ ಇರ್ತೈತಿ, ಎಂಡ್ ಪಾಯಿಂಟ್ ಇರ್ತೈತಿ, ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಅನ್ನು ಅಚೀವ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇಷ್ಟು ಸಿಂಪಲ್ ಆಗಿ ಬರೆದ್ರೆ ಸಾಕು. ಓಕೆ, ಫೀಚರ್ಸ್ ಏನಂದರೆ ಯುನೀಕ್ ಪ್ರಾಜೆಕ್ಟ್ ಯಾವಾಗಲೂ ಯುನೀಕ್ ಆಗಿರುತ್ತೆ, ಡೆಫಿನೆಟ್ ಗೋಲ್ ಆಗಿರುತ್ತೆ ಮತ್ತು ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಇರ್ತೈತಿ. ಸ್ಟಾರ್ಟ್ ಟೈಮ್ ಇರ್ತೈತಿ ಮತ್ತು ಫಿನಿಶ್ ಟೈಮ್ ಇರ್ತೈತಿ. ಇವು 3 ಫೀಚರ್. ಇಲ್ಲಿ 3 ಫೀಚರ್ಸ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಇಲ್ಲಿ 3 ಫೀಚರ್ಸ್ ನಾನು ಬರ್ತಿದ್ದೀನಿ. ಇಷ್ಟು ನೀವು ಬರೆದ್ರೆ ಯು ವಿಲ್ ಗೆಟ್ ಟೋಟಲ್ 5 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್, ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಕನ್ಸಲ್ಟೆಂಟ್. ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಕನ್ಸಲ್ಟೆಂಟ್. ಕನ್ಸಲ್ಟೆಂಟ್ ಇದರಲ್ಲಿ ಇರೋದು 2 ಟೈಪು. ಒಂದೇನೆಂದರೆ ಕನ್ಸಲ್ಟೆಂಟ್ ಇನ್ ಹೌಸ್ ಕನ್ಸಲ್ಟೆಂಟ್. ಒನ್ ಈಸ್ ಇನ್ ಹೌಸ್ ಕನ್ಸಲ್ಟೆಂಟ್ ಆ್ಯಂಡ್ ಒನ್ ಮೋರ್ ಈಸ್ ಔಟ್ಸೈಡ್ ಆರ್ ಔಟ್ ಹೌಸ್ ಕನ್ಸಲ್ಟೆಂಟ್. ಈಗ ಇನ್ ಹೌಸ್ ಕನ್ಸಲ್ಟೆಂಟ್ ಅಂದರೆ ಇಲ್ಲಿ ನೋಡಿ, ಸಿಂಪಲ್ ಆಗಿ ಡೆಫಿನಿಷನ್ ಅನ್ನು ಆಲ್ರೆಡಿ ಹೇಳಿದ್ದೀನಿ. ಇನ್ ಹೌಸ್ ಕನ್ಸಲ್ಟೆಂಟ್ಸ್ ಆರ್ ಸಪರೇಟ್ ಡಿಪಾರ್ಟ್ಮೆಂಟ್ ಇನ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್. ಅಂದರೆ ನಮ್ಮದೇ ಆದ ಆರ್ಗನೈಸೇಷನ್ ಸಂಸ್ಥೆಯಲ್ಲಿ ಇದೊಂದು ಸಪರೇಟ್ ಡಿಪಾರ್ಟ್ಮೆಂಟ್ ಇರ್ತೈತಿ. ಇದ್ರ ಕೆಲಸ ಏನಂದ್ರೆ, ನೀವು ಕನ್ನಡದಲ್ಲಿನೂ ಕೂಡ ಎಕ್ಸಾಮ್ ಬರೀಬಹುದು. ಇದ್ರ ಕೆಲಸ ಏನಂದ್ರೆ ಬಹಳ ಸಿಂಪಲ್ ಆಗಿ ನಾನು ಹೇಳ್ತೀನಿ. ಡಿಟೇಲ್ ಆಗಿ ಇಂಜಿನಿಯರಿಂಗ್ ಡ್ರಾಯಿಂಗ್, ಟೆಕ್ನಿಕಲ್ ಸ್ಪೆಸಿಫಿಕೇಶನ್, ಆಫೀಸ್ ಆರ್ಡರ್ ಎಲ್ಲ ಪ್ರಿಪೇರ್ ಮಾಡೋದು ಇದ್ರ ಕೆಲಸ. ನೆನ್ಪಿಟ್ಕೊಳ್ಳಿ, ಇದು ನಮ್ಮದೇ ಸಂಸ್ಥೆಯಲ್ಲಿ ಒಂದು ಡಿಪಾರ್ಟ್ಮೆಂಟ್ ಆಗಿರ್ತೈತಿ. ಡ್ರಾಯಿಂಗ್ಸು, ಟೆಕ್ನಿಕಲ್ ಸ್ಪೆಸಿಫಿಕೇಶನ್, ಆಫೀಸ್ ಆರ್ಡರ್ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ಜಾಬನ್ನು ಅಸೈನ್ ಮಾಡೋದು, ವರ್ಕನ್ನು ಶೆಡ್ಯೂಲ್ ಮಾಡೋದು, ಟೈಮ್ ಮ್ಯಾನೇಜ್ಮೆಂಟ್ ಇವೆಲ್ಲ ಮಾಡ್ತಾರೆ. ಇವರಿಗೆ ಇನ್ ಹೌಸ್ ಕನ್ಸಲ್ಟೆಂಟ್ ಅಂತಾರೆ. ವೆರಾಸ್ ಔಟ್ ಹೌಸ್ ಕನ್ಸಲ್ಟೆಂಟ್ ಆರ್ ಔಟ್ಸೈಡ್ ಕನ್ಸಲ್ಟೆಂಟ್ ಅಂದ್ರೆ ಏನಂದ್ರೆ, ಈಗ ಯಾವುದು ನಮ್ದು ಸಂಸ್ಥೆಯಿಂದ ಆರ್ಗನೈಸೇಷನ್ಲಿಂದ ಮಾಡೋಕ್ಕಾಗಂಗಿಲ್ಲ ಅದನ್ನ ನಾವು ಬೇರೆಯವ್ರಿಗೆ ಕೊಡ್ತೀವಿ. ಅಂದ್ರೆ ಇನ್ ಹೌಸ್ ಕನ್ಸಲ್ಟೆಂಟ್ಲಿಂದ ಯಾವ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ನಾವು ಔಟ್ ಹೌಸ್ ಕನ್ಸಲ್ಟೆಂಟಿಗೆ ನಾವು ಕೊಡ್ತೀವಿ, ಆರ್ ಔಟ್ಸೈಡ್ ಕನ್ಸಲ್ಟೆಂಟಿಗೆ ನಾವು ಕೊಡ್ತೀವಿ. ಅದರಲ್ಲಿ ಇವರು ಇಂಡಿಜಿನಿಯಸ್ ಅಂದರೆ ಇಲ್ಲೇ ನಮ್ಮ ದೇಶದಲ್ಲಿ ಇರ್ಬೋದು, ಆರ್ ಫಾರಿನ್ ಕನ್ಸಲ್ಟೆಂಟು ಇರ್ಬೋದು. ಇವ್ರಿಗೆ ನಾವು ಈ ಕೆಲಸ ಮಾಡಲಿಕ್ಕೆ ಕೊಡ್ತೀವಿ. ಇದು 2 ಥರ ಕನ್ಸಲ್ಟೆಂಟ್. ನೆಕ್ಸ್ಟ್, ಐಡೆಂಟಿಫೈ ಎನಿ 5 ಅಡ್ವಾಂಟೇಜ್ ಆಫ್ ಎಫೆಕ್ಟಿವ್ ಟೀಮ್. ಎಫೆಕ್ಟಿವ್ ಟೀಮ್ದು ಎನಿ 5 ಅಡ್ವಾಂಟೇಜ್ ಅಂತ ಕೇಳ್ತಾ ಇದ್ದಾರೆ. ನಂಬರ್ 1, ಫಸ್ಟ್ ಅಡ್ವಾಂಟೇಜ್ ಏನಂದ್ರೆ ಕ್ಲಿಯರ್ ಆಬ್ಜೆಕ್ಟಿವ್ ಇರ್ತೈತಿ. 5 ಅಡ್ವಾಂಟೇಜ್ ಆಫ್ ಎಫೆಕ್ಟಿವ್ ಏನಂದ್ರೆ ಕ್ಲಿಯರ್ ಆಬ್ಜೆಕ್ಟಿವ್ ಇರ್ತೈತಿ ಮತ್ತು ಪ್ರಾಜೆಕ್ಟ್ ಇನಿಷಿಯೇಷನ್ ಟು ಕಂಪ್ಲೀಷನ್ ಅದು ಕ್ಲಿಯರ್, ನಾವು ಏನು ಮಾಡ್ಬೇಕಂತ ಗೊತ್ತಿರುತ್ತೆ ಟೀಮಿಗೆ. ಮತ್ತು ಗುಡ್ ಡಿಸಿಷನ್ ಮೇಕಿಂಗ್ ವರ್ಕ್ ಏನೈತಲ್ಲ ಸ್ಪೀಡಪ್ ಆಗುತ್ತೆ. ಕ್ಲಿಯರ್ ರೋಲ್ಸ್, ಯಾರು ಏನು ಮಾಡ್ಬೇಕಂತ ಗೊತ್ತಿರುತ್ತೆ. ಜವಾಬ್ದಾರಿಗಳು ಮತ್ತು ಲೀಡರ್ಶಿಪ್, ಇದರಲ್ಲಿ ಒಬ್ರಿಗೊಬ್ರು ಬ್ಲೇಮ್ ಗೇಮ್ ಇರೋದಿಲ್ಲ, ನೋ ಓವರ್ಲ್ಯಾಪಿಂಗ್. ಮತ್ತು ಟ್ರಸ್ಟ್ ಕೋಆಪರೇಷನ್ ಇರುತ್ತೆ, ಸಪೋರ್ಟ್ ಇರುತ್ತೆ. ಮತ್ತು ಇಂಡಿವಿಜುವಲ್ ಆ್ಯಂಡ್ ಮ್ಯೂಚುವಲ್ ಅಕೌಂಟಬಿಲಿಟಿ. ಅಂದ್ರೆ ಅಕೌಂಟಬಿಲಿಟಿ ಅಂದರೆ ಇಲ್ಲಿ ಇದು ಕೂಡ ಜವಾಬ್ದಾರಿ, ಒಬ್ಬರದು ಮತ್ತು ಇಬ್ಬರದು ಎಲ್ಲರದು ಕೂಡ ಜವಾಬ್ದಾರಿ ಇರುತ್ತೆ. ಇದು ಎಫೆಕ್ಟಿವ್ ಟೀಮ್ದು ಅಡ್ವಾಂಟೇಜ್. ದಿಸ್ ಇಸ್ ಅಡ್ವಾಂಟೇಜ್ ಆಫ್ ಎಫೆಕ್ಟಿವ್ ಟೀಮ್. ನೆಕ್ಸ್ಟ್, ಕಮಿಂಗ್ ಟು ಡಿಫೈನ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್. ಲಿಸ್ಟ್ ಎನಿ 3 ಟೂಲ್ಸ್ ಯೂಸ್ಡ್ ಇನ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್. ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು?
ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಈಗ ನಮ್ಗೆ ಗೊತ್ತಿರುವಂಗ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಪ್ರೊವೈಡಿಂಗ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಫಾರ್ ಪ್ರಾಜೆಕ್ಟ್ ಟೀಮ್. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಎಲ್ಲ ಕೆಲಸ ನೋಡ್ಕೊಳ್ಳೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಮತ್ತು ಟೀಮಲ್ಲಿ ಎಲ್ಲ ಕೆಲಸ ನೋಡ್ಕೊಳ್ಳೋದು ಏನಂತಾರೆ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್. ಇದರಲ್ಲಿ ನಾವು ಏನು ಮಾಡ್ತೀವಿ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪ್ಲಾನಿಂಗ್ ಮಾಡ್ತೀವಿ, ಟ್ರ್ಯಾಕಿಂಗ್ ಮಾಡ್ತೀವಿ ಕೆಲಸ ಆಗ್ತಾ ಇದೆಯಾ ಇಲ್ಲೋ, ಮತ್ತು ರಿಪೋರ್ಟಿಂಗ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಟೀಮ್ ಇರೋದೆಲ್ಲ ಇರುತ್ತೆ. ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡೋನಿಗೆ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ ಅಂತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ಟಾಸ್ಕ್ ಎಲ್ಲ ಅಸೈನ್ ಮಾಡೋದಾಯಿತು, ಕೆಲಸ ಎಲ್ಲ ನೋಡ್ಕೊಳ್ಳೋದೆಲ್ಲ ಮಾಡ್ತಾರೆ. ಅಂದರೆ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಇಟ್ ಇಸ್ ಅ ಪ್ರೊಸೆಸ್ ಆಫ್ ಪ್ರೊವೈಡಿಂಗ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಫಾರ್ ದಿ ಪ್ರಾಜೆಕ್ಟ್ ಟೀಮ್. ಇದನ್ನು ಬರಿಬೇಕು. ಇದೊಂದು ಪ್ರಕ್ರಿಯೆ ಏನಂದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಫಾರ್ ಪ್ರಾಜೆಕ್ಟ್ ಟೀಮ್ಸ್. ಓಕೆ, ಯಾವ್ಯಾವ ಟೂಲ್ಸ್ ನಾವು ಯೂಸ್ ಮಾಡ್ತೀವಿ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ? ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಮತ್ತು ಪ್ರಾಜೆಕ್ಟ್ ಪ್ರೊಸೀಜರ್ ಪ್ಲಾನ್. ಇವು ಟೂಲ್ಸ್ ಅನ್ನ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಸಲುವಾಗಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ವಿತ್ ನೀಟ್ ಕರ್ವ್. ಇದು ಡೆಫಿನೆಟ್ ಕ್ವಶನ್ ಆಗಿದೆ. ಪ್ರಾಜೆಕ್ಟ್ ಲೈಫ್ ಸೈಕಲ್ ಈ ಕರ್ವ್ ಬರಿಬೇಕು ನೀವು. ಈ ಕರ್ವ್ ಅಲ್ಲಿ ನಾವು ನೋಡಬಹುದು ಎಕ್ಸ್ ಎಕ್ಸಿಸ್ಗೆ ಟೈಮ್ ಇದೆ, ವೈ ಎಕ್ಸಿಸ್ಗೆ ಲೆವೆಲ್ ಆಫ್ ಎಫರ್ಟ್ ಅಂತಿದೆ. ಈ ಕರ್ವ್ ಅಲ್ಲಿ ಇನಿಷಿಯಲಿ ಇದು ರೈಸ್ ಆಗಿ ಮತ್ತು ಪೀಕಿಗೆ ಹೋಗಿ ಮತ್ತು ಡೌನ್ ಆಗುತ್ತೆ. ಇದರಲ್ಲಿ ನೋಡಿ ಫೇಸ್ ಏನಿದೆ ಅಂದರೆ ಡೆಫಿನಿಷನ್ ಫೇಸ್, ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸೇಷನ್ ಫೇಸ್. ಫಸ್ಟ್ ಒಂದು ಕಾನ್ಸೆಪ್ಟ್ ಫೇಸ್ ಅಂತಿದೆ, ಡೆಫಿನಿಷನ್ ಫೇಸ್, ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಫೇಸ್, ಇಂಪ್ಲಿಮೆಂಟೇಷನ್ ಫೇಸ್ ಮತ್ತು ಕ್ಲೀನ್ ಅಪ್ ಫೇಸ್. ಇದು ನೀವು ಡಯಾಗ್ರಾಮ್ ಬರೀಬೇಕು. ಇದು ಡಯಾಗ್ರಾಮ್ ನೀವು ಬರೆದರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ನೆಕ್ಸ್ಟ್ ಅದಾದಮೇಲೆ ಎಕ್ಸ್ಪ್ಲೇನ್ 3 ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ನೆಟ್ವರ್ಕ್ ಟೆಕ್ನಿಕ್. ನೋಡಿ ಫ್ರೆಂಡ್ಸ್, ನೀವು ಇದನ್ನು ಕಂಪ್ಲೀಟ್ ವಿಡಿಯೋ ನೋಡಿದರೆ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲ ಕ್ವಶನ್ಸ್ ಆನ್ಸರ್ ಗೊತ್ತಾಗುತ್ತೆ. ದಯವಿಟ್ಟು ಸ್ಕಿಪ್ ಮಾಡದೆ ಕಂಪ್ಲೀಟ್ ಕ್ವಶನ್ಸ್ ಅನ್ನ ನೀವು ವಿಡಿಯೋನ ನೋಡಿದರೆ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಬರುತ್ತೆ. ಬನ್ನಿ ಈಗ ಎಕ್ಸ್ಪ್ಲೇನ್ 3 ಅಡ್ವಾಂಟೇಜಸ್ ಆ್ಯಂಡ್ 2 ಡಿಸ್ಅಡ್ವಾಂಟೇಜಸ್ ಆಫ್ ನೆಟ್ವರ್ಕ್ ಟೆಕ್ನಿಕ್. ಈಗ ನೆಟ್ವರ್ಕ್ ಟೆಕ್ನಿಕ್ ಅಲ್ಲಿ ನಾವು ಅಡ್ವಾಂಟೇಜ್ ಏನಂದ್ರೆ, ಫಸ್ಟ್ ಆಫ್ ಆಲ್ ನೆಟ್ವರ್ಕ್ ಟೆಕ್ನಿಕ್ ಅಲ್ಲಿ ನಾವು PERT ಮತ್ತು CPM ಚಾರ್ಟ್ ಅನ್ನೆಲ್ಲ ಯೂಸ್ ಮಾಡ್ತೀವಿ. ಈಗ ನಾವಿಲ್ಲಿ ನೋಡ್ಬೋದು, ಇದರಲ್ಲಿ ನಮಗೆ ಪ್ರಾಜೆಕ್ಟ್ ಪ್ರೊವೈಡ್ಸ್ ಕ್ಲಿಯರ್ ವಿಜುವಲ್ ರಿಪ್ರೆಸೆಂಟೇಷನ್ ಆಫ್ ಪ್ರಾಜೆಕ್ಟ್ ಟಾಸ್ಕ್ ಅಂಡ್ ದೇರ್ ಡಿಪೆಂಡೆನ್ಸಿ. ಈಗ ಪ್ರಾಜೆಕ್ಟ್ ವಿಜುವಲ್ ರಿಪ್ರೆಸೆಂಟೇಷನ್ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗುತ್ತೆ, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಸಲುವಾಗಿ ಹೆಲ್ಪ್ ಮಾಡುತ್ತೆ, ಮತ್ತು ಕಮ್ಯುನಿಕೇಷನ್ ಮತ್ತು ಕೊಲ್ಯಾಬ್ರೇಷನ್ ಮಾಡೋ ಸಲುವಾಗಿ ಇವು ನೆಟ್ವರ್ಕ್ ಟೆಕ್ನಿಕ್ ನಮ್ಗೆ ಹೆಲ್ಪ್ ಮಾಡ್ತಾವೆ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಒನ್ ಪ್ರೊವೈಡ್ಸ್ ಕ್ಲಿಯರ್ ವಿಜುವಲ್ ರಿಪ್ರೆಸೆಂಟೇಷನ್ ಆಫ್ ಪ್ರಾಜೆಕ್ಟ್ ಟಾಸ್ಕ್ ಅಂಡ್ ದೇರ್ ಇಂಡಿಪೆಂಡೆನ್ಸಿ, ಟೈಮ್ ಮ್ಯಾನೇಜ್ಮೆಂಟ್ ಸಲುವಾಗಿ, ಕಮ್ಯುನಿಕೇಷನ್ ಇನ್ಕ್ರೀಸ್ ಮಾಡೋ ಸಲುವಾಗಿ ಮತ್ತು ಕೊಲ್ಯಾಬ್ರೇಷನ್ ಸಲುವಾಗಿ ಇದು ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ಅಡ್ವಾಂಟೇಜ್. ನೆಟ್ವರ್ಕ್ ಟೆಕ್ನಿಕ್ ಡಿಸ್ಅಡ್ವಾಂಟೇಜ್ ಏನು? ನೆಟ್ವರ್ಕ್ ಟೆಕ್ನಿಕ್ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಇದು ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್. ಇದನ್ನೆಲ್ಲ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ದಿಸ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್. ಆಮೇಲೆ ಇದು ಎಲ್ಲಾ ರೀತಿ ಪ್ರಾಜೆಕ್ಟಿಗೆ ಸೂಟೇಬಲ್ ಆಗೋದಿಲ್ಲ, ಎಲ್ಲಾ ರೀತಿ ಪ್ರಾಜೆಕ್ಟಿಗೆ ಸೂಟೇಬಲ್ ಆಗೋದಿಲ್ಲ, ಮತ್ತು ಇದು ಕಾಂಪ್ಲೆಕ್ಸ್ ಕೂಡ, ಟಫ್ ಕೂಡ. ಅದಕ್ಕೆ ದಿಸ್ ಇಸ್ ದಿ ಡಿಸ್ಅಡ್ವಾಂಟೇಜ್ ಆಫ್ ದಿ ನೆಟ್ವರ್ಕ್ ಟೆಕ್ನಿಕ್. ನಾವು ರೈಟ್ ಎನಿ 3 ಟೈಮ್ ಎಸ್ಟಿಮೇಟ್ ಯೂಸ್ಡ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್. ಪ್ರಾಜೆಕ್ಟ್ ಪ್ಲಾನಿಂಗ್ ಯೂಸ್ ಮಾಡೋ ಟೈಮ್ ಎಸ್ಟಿಮೇಟ್ಸ್ ಯಾವ್ಯಾವ ಅಂದರೆ ನಮ್ಗೆ ಗೊತ್ತಿರುವಂಗ ಫಸ್ಟ್ ಒನ್ TO, TM, TP. TO ಅಂದರೆ ಟೈಮ್ ಆಪ್ಟಿಮಿಸ್ಟಿಕ್ ಟೈಮ್, ಮೋಸ್ಟ್ ಲೈಕ್ಲಿ ಟೈಮ್, ಪೆಸಿಮಿಸ್ಟಿಕ್ ಟೈಮ್. ಇಲ್ಲಿ ಡೆಫಿನಿಷನ್ ಕೂಡ ನಾನು ಇಲ್ಲಿ ಬರೆದಿದ್ದೀನಿ. ಈ ಡೆಫಿನಿಷನ್ ನೀವು ಕೂಡ ಇದನ್ನು ಬರಿಬೇಕು. ದಿಸ್ ಈಸ್ ಫಾರ್ 5 ಮಾರ್ಕ್ಸ್. ನಾವು ಕಮಿಂಗ್ ಟು ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ಅಂದಲ್ಲಿ ವಾಟ್ ಈಸ್ CPM? ರೈಟ್ 3 ಆಬ್ಜೆಕ್ಟಿವ್ ಆಫ್ CPM. CPM ಫುಲ್ ಫಾರ್ಮ್ ನೋಡಿ, ಕ್ರಿಟಿಕಲ್ ಪಾತ್ ಮೆಥಡ್. ಕ್ರಿಟಿಕಲ್ ಪಾತ್ ಮೆಥಡ್ ಇದು ಎದಕ್ಕೆ ಯೂಸ್ ಮಾಡ್ತಾರಂದ್ರೆ, ಕ್ರಿಟಿಕಲ್ ಪಾತ್ ಮೆಥಡ್ ಇದೊಂದು ಟೆಕ್ನಿಕ್ಕು ನಾವು ಕ್ರಿಟಿಕಲ್ ಪಾತ್ ಪ್ರಾಜೆಕ್ಟ್ ದಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ನಾವು ಶಾರ್ಟೆಸ್ಟ್ ಡ್ಯೂರೇಷನ್ ಅಲ್ಲಿ, ಎಲ್ಲಿ ನಾವು ಶಾರ್ಟೆಸ್ಟ್ ಡ್ಯೂರೇಷನ್ ಅಲ್ಲಿ ನಾವು ಪ್ರಾಜೆಕ್ಟ್ ಅನ್ನು ಮುಗಿಸಬಹುದು ಅಂತ ಹೇಳುವುದು CPM ಮೆಥಡ್. ಈಗ CPM ಮೆಥಡ್ 3 ಆಬ್ಜೆಕ್ಟಿವ್ಸ್ ಏನಂದ್ರೆ, ಇಟ್ ಡಿಟರ್ಮೈನ್ಸ್ ದಿ ಕ್ರಿಟಿಕಲ್ ಪಾತ್ ಇಂಪಾರ್ಟೆಂಟ್, ಮತ್ತು ಎಸ್ಟಿಮೇಟ್ ದಿ ಮಿನಿಮಮ್ ಪ್ರಾಜೆಕ್ಟ್ ಡ್ಯೂರೇಷನ್. ಅಂದ್ರೆ ಕಡಿಮೆ ಪ್ರಾಜೆಕ್ಟ್ ಡ್ಯೂರೇಷನ್ ಅಲ್ಲಿ ನಾವು ಕೆಲಸ ಮುಗಿಸಬಹುದು ಅಂತ ಇದು ನಮ್ಗೆ ಹೇಳ್ಕೊಡ್ತೀವಿ. ಈಗ ಕಡಿಮೆ ಸಮಯದಲ್ಲಿ ನಾವು ಕೆಲಸ ಮುಗಿಸಿದ್ರೆ ಅದರಲ್ಲಿ ಕಡಿಮೆ ರಿಸೋರ್ಸು ಕೂಡ ಹೋಗುತ್ತೆ, ಕಡಿಮೆ ದುಡ್ಡು ಕೂಡ ಹೋಗುತ್ತೆ, ಕಡಿಮೆ ಜನನೂ ಕೂಡ ಬೇಕಾಗ್ತಾರೆ. ಅದಕ್ಕೆ ಏನಂತಾರೆ ಅಂದ್ರೆ ಆಪ್ಟಿಮೈಸ್ ದಿ ರಿಸೋರ್ಸ್ ಅಲೋಕೇಶನ್ ಅಂತ ಹೇಳ್ತಾರೆ. ದಿಸ್ ಈಸ್ 3 ಆಬ್ಜೆಕ್ಟಿವ್ ಆಫ್ CPM. ನಾವು ಕಮಿಂಗ್ ಟು ಕ್ವಶನ್ ನಂಬರ್ 9. ರೈಟ್ ಅ ನೋಟ್ ಆನ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್. ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂದ್ರೆ ಏನು? ಇದರಲ್ಲಿ ನಾನು 2 ಆನ್ಸರ್ ಬರ್ತಿದ್ದೀನಿ. 2 ಆನ್ಸರ್ ನಿಮ್ಗೆ ಡಿಸ್ಕಸ್ ಮಾಡ್ತೀನಿ. ಡೆಫಿನೆಟ್ ಆಗಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಫಸ್ಟ್ ಒನ್, ಸ್ಮಾರ್ಟ್ ಸಿಟಿ ಅಂದ್ರೆ ಏನು? ಸ್ಮಾರ್ಟ್ ಸಿಟಿ ಅಂದ್ರೆ ಏನಂದ್ರೆ, ಇದರಲ್ಲಿ ನಾವು ICT ಅನ್ನ ಯೂಸ್ ಮಾಡಿರ್ತೀವಿ. ICT ಅಂದ್ರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿನ ಯೂಸ್ ಮಾಡಿರ್ತೀವಿ.
ಎದಕ್ಕಂದ್ರೆ ಪ್ರಮೋಟ್ ದಿ ಡೆವಲಪ್ಮೆಂಟ್ ಪ್ರಾಕ್ಟೀಸ್ ಟು ಅಡ್ರೆಸ್ ದಿ ಅರ್ಬನೈಸೇಷನ್ ಚಾಲೆಂಜಸ್. ಇಲ್ಲಿ ಡಾಟಾ ನಾವು ಕ್ಲೌಡ್ ಬೇಸ್ಡ್ ಡಾಟಾ ಎಲ್ಲ ಯೂಸ್ ಮಾಡಿ ಡಾಟಾನ ಅನಲೈಸ್ ಮಾಡ್ತೀವಿ. ಇದನ್ನು ನಾವು ಬರಿಬಹುದು. ಆರ್ ಇಲ್ಲಿ ನಾನು ಇನ್ನೊಂದು ಡೆಫಿನಿಷನ್ ಹೇಳ್ತಾ ಇದ್ದೀನಿ. ಇದೇನಂದ್ರೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂದ್ರೆ ಏನಂದ್ರೆ ಇದರಲ್ಲಿ ನಾವು ನಂಬರ್ ಒನ್ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ICT ಅನ್ನ ಯೂಸ್ ಮಾಡ್ತೀವಿ. ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅರ್ಬನೈಸೇಷನ್ ಚಾಲೆಂಜಸ್ ಅನ್ನ ಅಡ್ರೆಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಈಗ ಇದರಲ್ಲಿ ಏನೇನು ಯೂಸ್ ಮಾಡ್ತೀವಿ? ಸ್ಮಾರ್ಟ್ ಸಿಟಿಯಲ್ಲಿ ಏನೇನು ಯೂಸ್ ಮಾಡ್ತೀವಿ? ಸ್ಮಾರ್ಟ್ ಸಿಟಿಯಲ್ಲಿ ಏನೇನು ಯೂಸ್ ಮಾಡ್ತೀವಿ ಅಂದ್ರೆ ನಂಬರ್ 1 IoTನ ಯೂಸ್ ಮಾಡ್ತೀವಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅನ್ನ, ಮತ್ತು ವೈರ್ಲೆಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತೀವಿ, ಮತ್ತು ಕ್ಲೌಡ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತೀವಿ. ಇದು 3 ಪಾಯಿಂಟ್ ನೆನ್ಪಿಟ್ಕೋಬೇಕು. ಈಗ IoT ಮತ್ತು ಕ್ಲೌಡ್ ಎದಕ್ಕೆ ಯೂಸ್ ಮಾಡ್ತೀವಿ? ಬಹಳ ಸಿಂಪಲ್. ಡೇಟಾನ ಕಲೆಕ್ಟ್ ಮಾಡಕ್ಕ, ಅನಲೈಸ್ ಮಾಡಕ್ಕ ಮತ್ತು ಮ್ಯಾನೇಜ್ ಮಾಡಕ್ಕ ನಾವು ಯೂಸ್ ಮಾಡ್ತೀವಿ. IoT ಕ್ಲೌಡ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಡೇಟಾನ ಕಲೆಕ್ಟ್ ಮಾಡಕ್ಕ, ಅನಲೈಸ್ ಮಾಡಕ್ಕ ಮತ್ತು ಮ್ಯಾನೇಜ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದರಿಂದ ಏನಾಗ್ತೈತಿ? ಹಿಂಗ್ ಮಾಡೋದ್ರಿಂದ ಸಿಟಿಯಲ್ಲಿ ಇರುವ ಟ್ರಾಫಿಕ್ ನಾನು ಕಡಿಮೆ ಮಾಡಬಹುದು. ಎಷ್ಟು ನೀರು ಯೂಸ್ ಮಾಡ್ತಾ ಇದ್ದಾರೆ ಸಿಟಿಯಲ್ಲಿ ಅದನ್ನ ನಾನು ಚೆಕ್ ಮಾಡಬಹುದು. ಪವರ್ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್, ಕಸ ಎಲ್ಲೆಲ್ಲೋ ಒಗಿತಿರ್ತಾರೆ, ಅದನ್ನ ಮಾನಿಟರ್ ಮಾಡಿ ಸಿಟಿಯನ್ನು ವೆಲ್ ಮೇಂಟೈನ್ ಮಾಡಬಹುದು. ದಿಸ್ ಈಸ್ ಅಬೌಟ್ ಸ್ಮಾರ್ಟ್ ಸಿಟಿ ಅಂಡ್ ಇಟ್ಸ್ ಎಕ್ಸ್ಪ್ಲನೇಷನ್. ಸೋ ಫಾರ್ ನಾವು ಈಗ ಸೆಕ್ಷನ್ 1 ಅನ್ನು ಕಂಪ್ಲೀಟ್ ಮಾಡಿದ್ದೀವಿ. ನಾವು ವಿಲ್ ಮೂವ್ ಟು ಸೆಕ್ಷನ್ 2. ಸೆಕ್ಷನ್ 2 ಅಲ್ಲಿ ನಾವು ಎಷ್ಟು ಕ್ವಶನ್ ಬರೀಬೇಕಂತೆ? ವಿ ಹ್ಯಾವ್ ಟು ಆನ್ಸರ್ 7 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 10 ಮಾರ್ಕ್ಸ್. ಟೋಟಲ್ ದಿಸ್ ಈಸ್ ನಾಟ್ 30, ದಿಸ್ ಈಸ್ 70 ಮಾರ್ಕ್ಸ್ ಇಲ್ಲಿ ಬರುತ್ತೆ. ಬನ್ನಿ ಒನ್ ಬೈ ಒನ್ ನಾವು ಆನ್ಸರ್ನ ಈಗ ಕ್ವಶನ್ ನಂಬರ್ 10A. ಕ್ವಶನ್ ನಂಬರ್ 10A ಅಲ್ಲಿ ಆಬ್ಸ್ಟಕಲ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನು ಅಡೆತಡೆಗಳು ಬರ್ತವೆ? ದಿಸ್ ಈಸ್ ದಿ ಆನ್ಸರ್. ಇಲ್ಲಿ ಕಾಣಿಸ್ತಾ ಇದೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನು ಅಡೆತಡೆಗಳು ಬರ್ತವೆ. ನಂಬರ್ 1, ಈಗ ನೋಡಿ, ನೀವು ಪ್ರಾಜೆಕ್ಟ್ ಅಂದ್ಕೊಳ್ಳಿ, ಯಾವುದೇ ಒಂದು ಕೆಲಸ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಈ ಪಾಯಿಂಟ್ಸ್ ಬರೀಬಹುದು. ನಂಬರ್ 1, ಪುವರ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ಪ್ಲಾನಿಂಗ್ ಸರಿ ಇರ್ಲಿಕ್ಕಿಲ್ಲ ಮತ್ತು ಮ್ಯಾನೇಜ್ಮೆಂಟ್ ಸರಿ ಇರ್ಲಿಕ್ಕಿಲ್ಲ, ಅದರಿಂದ ಡಿಲೇ ಆಗುತ್ತೆ. ಮತ್ತು ಕೆಲಸ ಸ್ಟಾರ್ಟ್ ಆಗೋದು, ಎಕ್ಸಿಕ್ಯೂಟ್ ಆಗೋದು, ಕ್ಲೋಸ್ ಆಗೋದು ಇದರಿಂದ. ಪುವರ್ ಟೈಮ್ ಟೇಬಲ್ ಮತ್ತು ಪುವರ್ ಫಾಲೋ ಅಪ್, ಕೆಲಸ ಆಗ್ತಾ ಇದೆಯಲ್ಲಿ ಯಾರು ನೋಡ್ತಾ ಇರಂಗಿರಂಗಿಲ್ಲ, ಅದರಲ್ಲಿಂದನೂ ಪ್ರಾಜೆಕ್ಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಸಮಸ್ಯೆ ಆಗುತ್ತೆ. ಮತ್ತು ಪಬ್ಲಿಕ್ ಇಂಟ್ರಪ್ಷನ್, ಜನ ಸಮಸ್ಯೆ ಮಾಡ್ತಾರೆ. ಪಬ್ಲಿಕ್ ಆಯಿತು, ಪೊಲಿಟಿಷಿಯನ್ ಆಯಿತು, ಗೌರ್ಮೆಂಟ್ ಅಥಾರಿಟಿ ಆಯಿತು, ಇವರು ಕೂಡ ಸಮಸ್ಯೆ ಮಾಡ್ತಾ ಇರ್ತಾರೆ. ಅದರಿಂದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗೆ ಸಮಸ್ಯೆ ಆಗಬಹುದು. ಮತ್ತು ಇನ್ಎಫೆಕ್ಟಿವ್ ಪ್ರಾಜೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಸರಿ ಮ್ಯಾನೇಜ್ ಮಾಡ್ತಾ ಇರಂಗಿಲ್ಲ, ಮತ್ತು ಹಳೆ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ, ಪೊಲಿಟಿಕಲ್ ಇಂಟರ್ಫರೆನ್ಸ್ನಿಂದ, ಇವೆಲ್ಲ ಆಗುವುದರಿಂದ ಏನಾಗುತ್ತಂದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಡೆತಡೆಗಳು ಬರ್ತವೆ. ದಿಸ್ ಈಸ್ ಕ್ವಶನ್ 10A. ನಾವು ಕಮಿಂಗ್ ಟು ಕ್ವಶನ್ 10B. 10B ಅಲ್ಲಿ ಏನಿದೆ ಅಂದ್ರೆ ಇನಿಷಿಯಲ್ ರಿವ್ಯೂ ಇನ್ ಪ್ರಾಜೆಕ್ಟ್. ಇನಿಷಿಯಲ್ ರಿವ್ಯೂ ಅಂದ್ರೆ ಏನು ಪ್ರಾಜೆಕ್ಟ್ ಅಲ್ಲಿ ಅದನ್ನು ಕೇಳ್ತಾರೆ. ಇನಿಷಿಯಲ್ ರಿವ್ಯೂ ಅಂದ್ರೆ ನಮ್ಗೆ ಗೊತ್ತಿದೆ, ಕೆಲಸ ಆಗ್ತಾ ಇದೆಯೋ ಇಲ್ಲೋ ಅಂತ ನಾವು ಚೆಕ್ ಮಾಡೋದಕ್ಕೆ ನಾವು ರಿವ್ಯೂ ಅಂತ ಹೇಳ್ತೀವಿ. ಈಗ ಇನಿಷಿಯಲ್ ರಿವ್ಯೂ ಮಾಡಿದ್ರಿಂದ ಆರ್ ಜಸ್ಟ್ ರಿವ್ಯೂ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್? ವೆರಿ ಸಿಂಪಲ್, ಇಟ್ ಅಸೆಸ್ ದಿ ಇಂಪ್ಯಾಕ್ಟ್ ಆಫ್ ಪ್ರಾಜೆಕ್ಟ್, ಮತ್ತು ಪ್ರಾಜೆಕ್ಟ್ ಅದು ಎಫಿಷಿಯನ್ಸಿ ನಾವು ಎಕ್ಸಾಮಿನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಕ್ವಾಲಿಟಿನ ಚೆಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ನಾವು ಎಷ್ಟು ಕೆಲಸ ಯಾವ ಡ್ಯೂರೇಷನ್ ಅಲ್ಲಿ ಆಗ್ತಾ ಇದೆ, ಮತ್ತು ಯಾವ್ಯಾವ ಮೆಥಡ್ಸ್ ಅನ್ನ, ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ನಾವು ಚೆಕ್ ಮಾಡಲಿಕ್ಕೆ ನಮಗೇನಾಗುತ್ತಂದ್ರೆ ಇನಿಷಿಯಲ್ ರಿವ್ಯೂ ರಿಪೋರ್ಟ್ ಹೆಲ್ಪ್ ಆಗುತ್ತೆ. ಇನಿಷಿಯಲ್ ರಿವ್ಯೂ ಇನ್ ಪ್ರಾಜೆಕ್ಟ್ ಹೆಲ್ಪ್ ಆಗುತ್ತೆ. ನಾವು ಕಮಿಂಗ್ ಟು ಕ್ವಶನ್ ನಂಬರ್ 11A. ದಿಸ್ ಈಸ್ ಫಾರ್ 10 ಮಾರ್ಕ್ಸ್. ಇದು ಬಹಳ ಸಿಂಪಲ್ ಕ್ವಶನ್ ಇದೆ, ಮತ್ತು ಇದು 10 ಮಾರ್ಕ್ಸ್ ಕೇಳಿದ್ದಾರೆ. 10 ಮಾರ್ಕ್ಸ್ ಕ್ವಶನ್ ಇದೆ. ಏನ್ ಕ್ವಶನ್ ಅಂತ ನೋಡಿ, ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಅಂಡ್ ಎಕ್ಸ್ಪ್ಲೇನ್. ಪ್ರಾಜೆಕ್ಟ್ ಟೀಮ್ ಅಂದ್ರೆ ಏನು, ಟೈಪ್ಸ್ ಆಫ್ ಪ್ರಾಜೆಕ್ಟ್ ಯಾವ್ಯಾವು, ಪ್ರಾಜೆಕ್ಟ್ ಟೀಮ್ಸ್ ಯಾವಿದಾವೆ ಮತ್ತು ಎಕ್ಸ್ಪ್ಲೇನ್ ಮಾಡಿ. ಬಹಳ ಸಿಂಪಲ್ ಕ್ವಶನ್ ಮತ್ತು ಬಹಳ ಈಸಿ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಬರೋ ಪಾಸಿಬಿಲಿಟಿ ಬಹಳಷ್ಟಿದೆ. ನಂಬರ್ 1 ಇಲ್ಲಿ ನೋಡಿ, ಟೀಮ್ಸ್ ಯಾವಿದೆ. ನಂಬರ್ 1 ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್, ನಂಬರ್ 2 ಡೆಸಿಗ್ನೇಟೆಡ್ ಪ್ರಾಜೆಕ್ಟ್ ಟೀಮ್, ಪ್ರಾಜೆಕ್ಟ್ ಲೀಡರ್, ಕೋರ್ ಪ್ರಾಜೆಕ್ಟ್ ಟೀಮ್, ಫುಲ್ ಪ್ರಾಜೆಕ್ಟ್ ಟೀಮ್, ಪ್ರಾಜೆಕ್ಟ್ ಅಡ್ವೈಸರ್, ಸ್ಟೇಕ್ ಹೋಲ್ಡರ್ ಮತ್ತು ಫೆಸಿಲಿಟೇಟರ್. ಇವೆಲ್ಲ ಈ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಅಂದ್ರೆ ಕೆಲಸ ಸ್ಟಾರ್ಟ್ ಆದ ತಕ್ಷಣ ನಾವು ಏನ್ ಮಾಡ್ತೀವಲ್ಲ, ಅದರಲ್ಲಿ ಇನಿಷಿಯಲಿ ಸ್ಟಾರ್ಟ್ ಮಾಡ್ತಾರೆ ಪ್ರಾಜೆಕ್ಟರ್, ಅವ್ರಿಗೆ ಪ್ರಾಜೆಕ್ಟ್ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಅಂತ ಹೇಳ್ತಾರೆ. ಪ್ರಾಜೆಕ್ಟ್ ಕೋರ್ ಟೀಮ್ ಅಂದ್ರೆ ಇವರು 3 to 8 ಮೆಂಬರ್ಸ್ ಇರ್ತಾರೆ, ಇವರೇ ಇವೆಲ್ಲ ಪ್ರಾಜೆಕ್ಟ್ ಅನ್ನ ಮಾಡ್ತಿರ್ತಾರೆ. ಅದೇ ರೀತಿ ಪ್ರಾಜೆಕ್ಟ್ ಅಡ್ವೈಸರ್ ಅಂದ್ರೆ ಪ್ರಾಜೆಕ್ಟ್ ಅನ್ನ ಎಲ್ಲೆಲ್ಲಿ ಏನೇ ಚೇಂಜಸ್ ಮಾಡಬೇಕು, ಎಷ್ಟು ಜನಕ್ಕೆ ತಗೋಬೇಕು, ಎಷ್ಟು ಫಂಡ್ ಹಾಕಬೇಕು, ಅದು ಅಡ್ವೈಸರ್ ಅಂತ ಹೇಳ್ತಾರೆ.
ಅದೇ ರೀತಿ ಪ್ರಾಜೆಕ್ಟ್ ಫೆಸಿಲಿಟೇಟರ್ ಅಂತ ಇರ್ತಾರಲ್ಲ, ಇವೆಲ್ಲ ಪಾಯಿಂಟ್ಸ್ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಫಾರ್ ದಟ್ ಯು ವಿಲ್ ಗೆಟ್ ಟೋಟಲ್ 10 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 12 ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಕ್ವಶನ್ ಏನಂದ್ರೆ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಬರ್ತ್ಡೇ ಸೆಲೆಬ್ರೇಷನ್. ಬಹಳ ಸಿಂಪಲ್ ಇದೆ, ಆಮೇಲೆ ಕೇಳೋ ಪಾಸಿಬಿಲಿಟಿ ಬಹಳಷ್ಟಿದೆ. ಇಲ್ಲಿ ನೋಡಿ, ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ನಾವು 3 ತರ ಟೀಮ್ ಮಾಡ್ತೀವಿ. ಒಂದು ಇನ್ವಿಟೇಷನ್ ಕೊಡೋ ಟೀಮ್, ಇನ್ನೊಂದು ಫುಡ್ ಕೊಡೋ ಟೀಮ್, ಇನ್ನೊಂದು ಶಾಪಿಂಗ್ ಟೀಮ್. ಇನ್ವಿಟೇಷನ್ ಟೀಮ್ ಕೆಲಸ ಏನಂದ್ರೆ ಇನ್ವಿಟೇಷನ್ ನ ಪ್ರಿಪೇರ್ ಮಾಡೋದು, ಡಿಸೈನ್ ಮಾಡೋದು, ಕಳಿಸೋದು ಮತ್ತು ಜನಕ್ಕೆ ರಿಮೈಂಡ್ ಮಾಡೋದು ಅಷ್ಟೇ. ಫುಡ್ ಟೀಮ್ ಏನ್ ಕೆಲಸ ಅಂದ್ರೆ ಮೆನು ಏನಂತ ಡಿಸೈಡ್ ಮಾಡೋದು, ಕೇಕ್ ಸೆಲೆಕ್ಷನ್ಸ್, ಸಾಫ್ಟ್ ಡ್ರಿಂಕ್ಸ್, ಸ್ನಾಕ್ಸ್, ಜ್ಯೂಸ್ ಮತ್ತು ಅವದನ್ನ ಸರ್ವ್ ಮಾಡೋದು. ಶಾಪಿಂಗ್ ಟೀಮ್ ಅದು ಬರ್ತ್ಡೇ ಡ್ರೆಸ್ ಬಗ್ಗೆ, ಡೆಕೋರೇಷನ್ ಬಗ್ಗೆ, ಕೇಕ್ ಆರ್ಡರ್ಸ್ ಬಗ್ಗೆ ಮತ್ತು ಬೇರೆ ಏನು ಮಿಸೇಲಿನಿಯಸ್ ಇರ್ತಾರಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಈ ತರ ನಾವು ವರ್ಕ್ ಅನ್ನ ಡಿವೈಡ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಆಫ್ ಬರ್ತ್ಡೇ ಸೆಲೆಬ್ರೇಷನ್. ಇದು ಡೆಫಿನೆಟ್ ಆಗಿ ಬರಬಹುದು ಕ್ವಶನ್ ಇದೆ, ಅದಕ್ಕೆ ಇದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನುವಲ್. ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನುವಲ್ ಅಂದ್ರೆ ಏನು? ಈಗ ಮ್ಯಾನುವಲ್ ಅಂದ್ರೆ ನಮ್ಗೆ ಗೊತ್ತಿರುತ್ತೆ. ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನುವಲ್ ಅಂದ್ರೆ ಏನು? ಈಗ ನೋಡಿ, ಇದು ಒಂದು ಡಾಕ್ಯುಮೆಂಟ್. ದಿಸ್ ಈಸ್ ಪ್ರಾಜೆಕ್ಟ್ PPM. ದಿಸ್ ಈಸ್ ಡಾಕ್ಯುಮೆಂಟ್ಸ್. ಇದು ಪ್ರೊಸೀಜರ್ ಅನ್ನ ಡಿಫೈನ್ ಮಾಡುತ್ತೆ. ಎದ್ರ ಬಗ್ಗೆ? ನಂಬರ್ 1, ಈಗ ಪ್ರಾಜೆಕ್ಟ್ ಮ್ಯಾನೇಜರ್ ಇರುತ್ತಲ್ಲ, ಇದು ಹೆಲ್ಪ್ ಮಾಡುತ್ತೆ ಅವ್ರಿಗೆ, ಪ್ರಾಜೆಕ್ಟ್ ಮ್ಯಾನೇಜರ್ಗೆ. ಮತ್ತು ಟರ್ಮ್ಸ್ ಅಂಡ್ ಕಾಂಟ್ರಾಕ್ಟ್ ಏನಿರ್ತಲ್ಲ ಅದ್ರ ಬಗ್ಗೆ ಹೆಲ್ಪ್ ಮಾಡ್ತೈತಿ. ಮತ್ತು ಇದರಲ್ಲಿ ಕ್ಲಿಯರ್ಲಿ ಯಾರು ಏನ್ ಕೆಲಸ ಮಾಡಬೇಕು ಮತ್ತು ಏಜೆನ್ಸಿಗಳ ಜೊತೆಗೆ ಏನ್ ಮಾತಾಡಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಮತ್ತು ಪ್ರಾಜೆಕ್ಟ್ ಸ್ಟಾರ್ಟ್ ಯಾವಾಗ ಆಗಬೇಕು, ಯಾವಾಗ ಎಂಡ್ ಆಗಬೇಕು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇಲ್ಲಿ ಬರ್ತಿರ್ತಾರೆ. ಮತ್ತು ಅಷ್ಟೇ ಅಲ್ಲ, ಇದು ಕಂಪ್ಲೀಟ್ ಒಂದು ಪಿಕ್ಚರ್ ಕೊಡ್ತೈತಿ. ದಿಸ್ ಪ್ರೊವೈಡ್ಸ್ ಒನ್ ಕಂಪ್ಲೀಟ್ ಪಿಕ್ಚರ್. ದಿಸ್ ಪ್ರೊವೈಡ್ಸ್ ಕಂಪ್ಲೀಟ್ ಪಿಕ್ಚರ್ ಫಾರ್ ಪ್ರಾಜೆಕ್ಟ್ ಸಿಸ್ಟಮ್ ದಟ್ ಕನ್ಸೇನ್ಸ್ ಇನ್ಸ್ಟ್ರಕ್ಷನ್ ಹೌ ಟು or how the project should be handled. ಇದು ನೆನಪಿಟ್ಕೊಳ್ಳಿ ನೀವು. ದಿಸ್ ಈಸ್ ಅಬೌಟ್ PPM, ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನುವಲ್. ನಾವು ಕಮಿಂಗ್ ಟು ರಿಸ್ಕ್ ಇನ್ವಾಲ್ವ್ಡ್ ಇನ್ ಡೆವಲಪಿಂಗ್ ಕಸ್ಟಮೈಸ್ಡ್ ಟೂ ವೀಲರ್. ನಾವು ಒಂದು XYZ ಕಂಪನಿ ಇದೆ, ಇವರು ಟೂ ವೀಲರ್ನ ರೆಡಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನೇನು ರಿಸ್ಕ್ ಇನ್ವಾಲ್ವ್ ಆಗಬಹುದು? XYZ ಅನ್ನೋ ಕಂಪನಿ ಇದೆ, ಇವರು ಒಂದು ಟೂ ವೀಲರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನೇನು ರಿಸ್ಕ್ ಇನ್ವಾಲ್ವ್ ಆಗಬಹುದು? ಈಗ ಬಹಳಷ್ಟು ರಿಸ್ಕ್ ಇದಾವೆ. ಆಲ್ರೆಡಿ ನಾ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ಈ ವಿಡಿಯೋ ಬಂದಿದೆ ಆಲ್ರೆಡಿ. ಈಗ ನಂಬರ್ 1 ಟೆಕ್ನಿಕಲ್ ರಿಸ್ಕ್ ಅಂತಿರುತ್ತೆ, ಸೋಷಿಯಲ್ ರಿಸ್ಕ್, ಎಕನಾಮಿಕ್ ರಿಸ್ಕ್, ಪೊಲಿಟಿಕಲ್, ಪ್ರೊಡಕ್ಷನ್ ರಿಸ್ಕ್, ಮಾರ್ಕೆಟಿಂಗ್ ರಿಸ್ಕ್, ಫೈನಾನ್ಷಿಯಲ್ ರಿಸ್ಕ್, ಹ್ಯೂಮನ್ ರಿಸ್ಕ್. ಈಗ ಟೆಕ್ನಿಕಲ್ ರಿಸ್ಕ್ ಅಂದ್ರೆ ಯಾವುದೇ ಒಂದು ಟೆಕ್ನಿಕಲ್ ಇದರಲ್ಲಿಂದ ಏನಿದೆಯಲ್ಲ, ಟೂ ವೀಲರ್ ಡೆವಲಪ್ಮೆಂಟ್ ಅಂತಲ್ಲ ಸ್ಲೋ ಆಗ್ಬೋದು. ಫಾರ್ ಎಕ್ಸಾಂಪಲ್, ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಬಂದ ತಕ್ಷಣ ಮ್ಯಾನುಫ್ಯಾಕ್ಚರಿಂಗ್ ಸ್ಲೋ ಆಗುತ್ತೆ. ಈಗ ಸೋಷಿಯಲ್ ರಿಸ್ಕ್ ಅಂದ್ರೆ ಇದರಿಂದ ಜನರಿಂದ ಆಗುವ ಸಮಸ್ಯೆಗಳು, ಅದರಲ್ಲಿಂದ ಏನಾಗುತ್ತಲ್ಲ, ಈಗ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗಿಗೆ ಎಫೆಕ್ಟ್ ಆಗುತ್ತೆ. ಇಕನಾಮಿಕ್ ರಿಸ್ಕ್ ಅಂದ್ರೆ ಒಮ್ಮಿಂದೊಮ್ಮಿಕ್ಲೆ ಏನಾಗ್ಬಿಡುತ್ತೆ ಅಂದ್ರೆ ರಾ ಮಟೀರಿಯಲ್ ಕಾಸ್ಟ್ ಎಲ್ಲ ಹೆಚ್ಚಿಗೆ ಆಗ್ಬಿಡುತ್ತೆ. ಮತ್ತು ಪೊಲಿಟಿಕಲ್ ರಿಸ್ಕ್ ಅಂದ್ರೆ ಕೆಲವೊಬ್ಬ ಯಾವುದೋ ಪಾಲಿಟಿಷಿಯನ್ ಇನ್ವಾಲ್ವ್ ಮಾಡಿ ಈಗ ನಮ್ದು ಏನು ಕಾಂಪೋನೆಂಟ್ಸ್ ಬರ್ತಾ ಇರ್ತಾವೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾವೆ, ಅದ್ರ ಬಗ್ಗೆ ಅವರು ಅಡೆತಡೆಗಳು ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿ ಪ್ರೊಡಕ್ಷನ್ ರಿಸ್ಕ್ ಅಂದ್ರೆ ಮಟೀರಿಯಲ್ ಶಾರ್ಟೇಜ್ ಆಗ್ಬಿಡ್ತೈತಿ. ಮಾರ್ಕೆಟಿಂಗ್ ರಿಸ್ಕ್, ಕಸ್ಟಮರ್ ಎಲ್ಲ ಮಾಡಿರ್ತೀವಿ, ನಾವು ಮಾರ್ಕೆಟ್ ಡಿಮಾಂಡ್ ನೋಡದೆ ಹೆಚ್ಚಿಗೆ ಮ್ಯಾನುಫ್ಯಾಕ್ಚರ್ ಮಾಡಿಬಿಡ್ತೀವಿ, ಇದು ಕೂಡ ರಿಸ್ಕ್. ಮತ್ತು ಫೈನಾನ್ಷಿಯಲ್ ರಿಸ್ಕ್ ಅಂದರೆ ಸಾಲ ಎಲ್ಲ ಹೆಚ್ಚಿಗೆ ಆಗೋದು. ಹ್ಯೂಮನ್ ರಿಸ್ಕ್ ಅಂದರೆ ಈಗ ಬೇಕಾಗಿರುವ ಸ್ಕಿಲ್ ನಮ್ಮ ಎಂಪ್ಲಾಯೀಸ್ ಇರಂಗಿಲ್ಲ, ಅವ್ರ ಜನ ಕಡಿಮೆ ಬೀಳ್ತಾರೆ, ಇದು ಕೂಡ ಹ್ಯೂಮನ್ ರಿಸ್ಕ್. ಅಂದರೆ ಒಂದು XYZ ಕಂಪ್ನಿ ಇದೆ, ಇವರು ಟೂ ವೀಲರ್ ರೆಡಿ ಮಾಡ್ತಾ ಇದ್ದಾರೆ, ಇವ್ರಿಗೆ ಏನೇನೆಲ್ಲ ರಿಸ್ಕ್ ಬರಬಹುದು ನಾ ಇಲ್ಲಿ ಲಿಸ್ಟ್ ಮಾಡಿ ಡೀಟೇಲ್ ಆಗಿ ಬರೆದಿದ್ದೀನಿ. ನೀವು ಲಿಸ್ಟ್ ಅಂತ ಕೇಳಿದ್ರೆ ಜಸ್ಟ್ ಇವೆಲ್ಲ ಟೆಕ್ನಿಕಲ್ ರಿಸ್ಕ್, ಸೋಷಿಯಲ್ ರಿಸ್ಕ್ ಅಂತ ದೆನ್ ಟಿಲ್ ಹ್ಯೂಮನ್ ರಿಸ್ಕ್ ತನಕ ಬರೆದ್ರೆ ಸಾಕು. ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ ಇವೆಲ್ಲ ಥಿಯರಿನೂ ಕೂಡ ಬರಿಬೇಕಾಗುತ್ತೆ. ನೆಕ್ಸ್ಟ್ ಏನಂದ್ರೆ ಕ್ವಶನ್ ನಂಬರ್ 13B, ಪ್ರಾಜೆಕ್ಟ್ ಕ್ಲೋಸರ್ ಫೇಸ್ ಇನ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ಪ್ರಾಜೆಕ್ಟ್ ಕ್ಲೋಸರ್ ಫೇಸ್, ಈಗ ನಾನು ಆಲ್ರೆಡಿ ಪ್ರಾಜೆಕ್ಟ್ ಲೈಫ್ ಸೈಕಲ್ ಹೇಳಿದ್ದೀನಿ, ಅದರಲ್ಲಿ ಕೊನೆ ಹಂತ ಯಾವುದಂದ್ರೆ ಪ್ರಾಜೆಕ್ಟ್ ಕ್ಲೋಸರ್ ಫೇಸ್. ಈಗ ಪ್ರಾಜೆಕ್ಟ್ ಕ್ಲೋಸರ್ ಫೇಸ್ ಅಂದ್ರೆ ದಿಸ್ ಈಸ್ ಒನ್ ಲಾಸ್ಟ್ ಫೇಸ್ ಇನ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ಇದೊಂದು ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಲ್ಲಿ ಕೊನೆ ಹಂತವಾಗಿದೆ. ಇದರಲ್ಲಿ ನಾವು ಏನ್ ಮಾಡ್ತೀವಿ, ಈಗ ಪ್ರಾಜೆಕ್ಟ್ ಎಲ್ಲ ಮುಗಿಯಾಕ ಬಂದ್ರೆ ಅದರ ನಾವು ರಿಪೋರ್ಟ್ ರೆಡಿ ಮಾಡ್ತೀವಿ, ಓವರ್ ಆಲ್ ರಿಪೋರ್ಟ್ ರೆಡಿ ಮಾಡ್ತೀವಿ. ಇದರಲ್ಲಿ ಕಸ್ಟಮರ್ ಡೀಟೇಲ್ಸ್ ಆಯಿತು ಮತ್ತು ಕಾಂಟ್ರಾಕ್ಟರ್ಸ್ ಅದು ಮತ್ತು ಏನೇನು ಡಾಕ್ಯುಮೆಂಟ್ ಎಲ್ಲ ಮಾಡಿದ್ದೀವಿ, ಇದರಲ್ಲಿಂದ ಏನು ಕಲ್ತೀವಿ ಅದನ್ನೆಲ್ಲ ನಾವು ಈ ರಿಪೋರ್ಟಲ್ಲಿ ಮಾಡ್ತೀವಿ, ಪ್ರಾಜೆಕ್ಟ್ ಕ್ಲೋಸರ್ ರಿಪೋರ್ಟಲ್ಲಿ ಎಂಟರ್ ಮಾಡ್ತೀವಿ. ಓಕೆ, ಈಗ ಇದರಲ್ಲಿ ಎದಕ್ಕೆ ಇವೆಲ್ಲ ಬೇಕು ಅಂದರೆ ನಂಬರ್ ಒನ್ ಏನಂದರೆ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸನ್ನು ಅನಲೈಸ್ ಮಾಡಲಿಕ್ಕೆ ಮತ್ತು ಪ್ರಾಜೆಕ್ಟ್ ಕ್ಲೋಸರ್ ಮೀಟಿಂಗ್ ಮಾಡಲಿಕ್ಕೆ, ಪ್ರಾಜೆಕ್ಟ್ ಡಾಕ್ಯುಮೆಂಟೇಶನ್ ಮಾಡಲಿಕ್ಕೆ,
ಪೋಸ್ಟ್ ಇಂಪ್ಲಿಮೆಂಟೇಷನ್ ರಿವ್ಯೂ ಅಂದ್ರೆ ಮತ್ತೆ ಏನಾರ ನಾವು ಡೆವಲಪ್ ಏನಾರ ಮಾಡಬೇಕು ಮುಂದೆ ಅದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇದನ್ನು ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ ಪ್ರಾಜೆಕ್ಟ್ ಪೋಸ್ಟ್ ಇಂಪ್ಲಿಮೆಂಟೇಷನ್ ರಿವ್ಯೂ ಪ್ರಾಜೆಕ್ಟ್. ದಿಸ್ ಈಸ್ ಅಬೌಟ್ ಪ್ರಾಜೆಕ್ಟ್ ಕ್ಲೋಸರ್ ಫೇಸ್. ನೆಕ್ಸ್ಟ್ ಅದಾದ್ಮೇಲೆ ಈಗ ಒಂದು ಇಲ್ಲಿ ಕ್ವಶನ್ ಕೇಳಿದ್ದಾರೆ 14A. ಪ್ರಾಜೆಕ್ಟ್ ಟುಕ್ 5 days or more than expected duration to complete deliver goods. State the possible reason for delay in delivering the goods. ಒಂದು ಗೂಡ್ಸ್ ಇದೆ, ಅದು ಡಿಲೇ ಆಗ್ತಾ ಇದೆ ಅಂದ್ರೆ ಇದು ದಿಸ್ ಇಸ್ ಟೈಮ್ ಓವರ್ ರನ್. ಟೈಮ್ ಓವರ್ ರನ್ ಬಗ್ಗೆ ನೀವು ಇಲ್ಲಿ ಬರಿಬೇಕು. ಟೈಮ್ ಓವರ್ ರನ್ ಬಗ್ಗೆ ಎಲ್ಲ ಆನ್ಸರ್ ಎಲ್ಲ ಸೇಮ್. ಇಲ್ಲಿ ನಾ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಒನ್ ಏನಂದ್ರೆ ಪೂವರ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್, ಚೇಂಜಸ್ ಇನ್ ಆಬ್ಜೆಕ್ಟಿವ್ ಆರ್ ಇವೆಂಟ್, ದೆನ್ ಡಿಲೇ ಇನ್ ವೇರಿಯಸ್ ಸ್ಟೇಜಸ್, ಸ್ಟಾರ್ಟ್ಅಪ್, ಎಕ್ಸಿಕ್ಯೂಷನ್, ಕ್ಲೋಸರ್, ಡಿಪೆಂಡೆಂಟ್ in project stage, poor timetable, then administrative failures, external interruption. These are all the time overrun problems. ಈಗ ಡೆಲಿವರಿ ಡಿಲೇ ಆಗಲಿಕ್ಕೆ ಇವೆಲ್ಲ ಪ್ರಾಬ್ಲಮ್ಸ್ ಅನ್ನ ಬರಬಹುದು. ಇದನ್ನ ನೀವು ಡಿಟೇಲ್ ಈ ವಿಡಿಯೋನ ಪಾಸ್ ಮಾಡಿ ಈ ಡಿಟೇಲ್ ಥಿಯರಿಯನ್ನ ಓದ್ಕೊಳ್ಳಿ, ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಟೈಮ್ ಓವರ್ ರನ್ ಅಂತ ನಾನು ಒಂದು ಟಾಪಿಕ್ ಹೇಳಿದ್ದೀನಿ, ಅದು ಕೂಡ ನೀವು ಓದಿದ್ರೆ ನಿಮಗೆ ಸೇಮ್ ಆನ್ಸರ್ ನೀವು ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಕೂಡ ಸಿಗುತ್ತೆ. ನಾವು ಕಮಿಂಗ್ ಟು ರೈಟ್ ಅ ಶಾರ್ಟ್ ನೋಟ್ ಆನ್ ಕಾಸ್ಟ್ ಓವರ್ ರನ್ ಅಂತ ಕೇಳ್ತಾರೆ. ಕಾಸ್ಟ್ ಓವರ್ ರನ್ ಅಂದ್ರೆ ಏನಂದ್ರೆ ನೀವು ಏನೇ ಒಂದು ಬಜೆಟ್ ಪ್ಲಾನ್ ಮಾಡಿರ್ತೀರಿ, ಆ ಬಜೆಟ್ಗಿಂತ ಹೆಚ್ಚಿಗೆ ದಾಟ್ ಹೋಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು 1000 rupees ಒಂದು ಪ್ರಾಜೆಕ್ಟ್ ಅನ್ನ ಪ್ಲಾನ್ ಮಾಡಿದ್ರೆ ಅದು 2000 rupees ಆಗ್ಬಿಡ್ತು, ಕಾಸ್ಟ್ ಓವರ್. ಈಗ ಯಾಕೆ ದುಡ್ಡು ಹೆಚ್ಚಿಗೆ ಹೋತು ಅಂತ ಹೇಳೋದಕ್ಕೆ ಕಾಸ್ಟ್ ಓವರ್ ರನ್ ಅಂತಾರೆ. ಏನೇನು ಕಾರಣಗಳು ಇರಬಹುದು ಕಾಸ್ಟ್ ಓವರ್ ರನ್ನಿಗೆ? ನಂಬರ್ ಒನ್ ಏನಂದ್ರೆ ಅನ್ಪ್ಲಾನ್ಡ್ ಎಕ್ಸ್ಪಾನ್ಷನ್ ಆಫ್ ಪ್ರಾಜೆಕ್ಟ್. Unplanned expansion of project. Take an example of birthday party. ನಾವು 2000 rupees ಬಜೆಟ್ ಮಾಡಿರ್ತೀವಿ, 10 ಜನ ಕರಿಬೇಕಂತ ಪ್ಲಾನ್ ಮಾಡಿರ್ತೀವಿ. ಏನೇ ಮಾಡಿ ನೀವು 20 ಜನ ಕರೆದ್ಬಿಡ್ತೀರಿ, ಅವಾಗ ನಿಮ್ದು ಬಜೆಟ್ ಕೂಡ ದಾಟ್ಬಿಡುತ್ತೆ. ಎಸ್ಟಿಮೇಷನ್, ಇನ್ಅಕ್ಯುರೇಟ್ ಎಸ್ಟಿಮೇಷನ್, ಫೇಲ್ಯೂರ್ ಇನ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಮತ್ತು ಎರರ್ಸ್ ಇನ್ ಪ್ರಾಜೆಕ್ಟ್ ಡಿಸೈನ್. ಅಂದ್ರೆ ನೀವು 1 ಕೇಕ್ ತರೋ ಬದಲಿ 2 ಕೇಕ್ ತಂದ್ಬಿಟ್ರಿ, ದಟ್ ಈಸ್ ಎರರ್ ಇನ್ ಪ್ರಾಜೆಕ್ಟ್ ಡಿಸೈನ್. ಇಂಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್, ಇಂಪ್ರಾಪರ್ ಪ್ರಾಜೆಕ್ಟ್ ಟೀಮ್ ಬಿಲ್ಡಿಂಗ್, ರಾಂಗ್ ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್, incompetent material supplier. ಮತ್ತು these are all the reason for cost overrun. Now coming to question number 15A. question number 15A ಏನಿದೆ ಅಂದ್ರೆ ಒಂದು ಟೇಬಲ್ ಕೊಟ್ಬಿಟ್ಟು ನಿಮ್ಗೆ ಅವ್ರು ಏನು ಹೇಳಿದಾರೆ ಅಂದ್ರೆ ಜನರೇಟ್ ಗ್ಯಾಂಟ್ ಚಾರ್ಟ್ ಫಾರ್ ದಿ ಫಾಲೋವಿಂಗ್. ಈ ಗ್ಯಾಂಟ್ ಚಾರ್ಟ್ ಅಂತ ಹೇಳಿದ್ದಾರೆ. ಈ ಗ್ಯಾಂಟ್ ಚಾರ್ಟ್ ಬಹಳ ಸಿಂಪಲ್ ಇದೆ. ಇಲ್ಲಿ ನೋಡಿ, ಈಗ 4 ಜಾಬ್ಸ್ ಇದಾವೆ, ಸ್ಟಾರ್ಟ್ ಟೈಮ್ ಕೊಟ್ಟಿದ್ದಾರೆ ಮತ್ತು ಡ್ಯೂರೇಷನ್ಸ್ ಕೊಟ್ಟಿದ್ದಾರೆ, ಮ್ಯಾನ್ ಪವರ್ ಕೊಟ್ಟಿದ್ದಾರೆ. ಅದರ ಬೇಸ್ ಮೇಲೆ ನಾನು ಇದನ್ನು ಗ್ಯಾಂಟ್ ಚಾರ್ಟ್ ಅನ್ನ ಡ್ರಾ ಮಾಡಿದ್ದೀನಿ. ಈಗ ನಾವು ನೋಡಬಹುದು, ಜಾಬ್ 1 ಇದೆ. ಜಾಬ್ 1 0ಲಿಂದ 5 ತನಕ 8 ಮ್ಯಾನ್ ಪವರ್ ಬೇಕು, ಮತ್ತು ಇದು 1ಲಿಂದ 4 ಇದೆ, 7 ಮ್ಯಾನ್ ಪವರ್ ಬೇಕು. ಇದು 4ಲಿಂದ 8 ಇದೆ, 3 ಮ್ಯಾನ್ ಪವರ್ ಬೇಕು, ಮತ್ತು 8ಲಿಂದ ನೆಕ್ಸ್ಟ್ ಇದು 14 ಇದೆ, 6 ಮ್ಯಾನ್ ಪವರ್ ಬೇಕು. ನಾನು ಇದರ ಮೇಲೆ ಇದನ್ನು ಡ್ರಾ ಮಾಡಿದ್ದೀನಿ. ದಿಸ್ ಇಸ್ ವೆರಿ ಸಿಂಪಲ್. ಪ್ಲೀಸ್ ಇದನ್ನು ಪ್ರಾಕ್ಟೀಸ್ ಮಾಡಿ. ಮತ್ತೇನಾರ ಡೌಟ್ ಇದ್ರೆ ಹೇಳಿ. ನಾನು ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ಕಂಪ್ಲೀಟ್ ಆಗಿ ಫ್ರೀ ಆಗಿ ಇದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕಮಿಂಗ್ ಟು ಡ್ರಾ ಸ್ಟ್ರಕ್ಚರ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್. ಪ್ರಾಜೆಕ್ಟ್ ಪ್ಲಾನಿಂಗ್ ಅದ ಸ್ಟ್ರಕ್ಚರ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ದಿಸ್ ಇಸ್ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್. ಈಗ ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್ ಅಲ್ಲಿ ಫಸ್ಟ್ ನಾವು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡುವ. ವರ್ಕ್ ಡಿಸ್ಕ್ರಿಪ್ಷನ್ ಅಂಡ್ ಇನ್ಸ್ಟ್ರಕ್ಷನ್ ನಂಬರ್ 1. ನಂಬರ್ 2 ನೆಟ್ವರ್ಕ್ ಶೆಡ್ಯೂಲಿಂಗ್, ಮಾಸ್ಟರ್ ಶೆಡ್ಯೂಲ್, ದೆನ್ ಬಜೆಟ್, ಟೈಮ್ ಅಂಡ್ ಕಾಸ್ಟ್ ಪರ್ಫಾರ್ಮೆನ್ಸ್, ರಿಪೋರ್ಟ್ಸ್, ಮ್ಯಾನೇಜ್ಮೆಂಟ್ ಡಿಸಿಷನ್ ಮೇಕಿಂಗ್ ಮತ್ತು ಪ್ರಾಜೆಕ್ಟ್ ಆಬ್ಜೆಕ್ಟಿವ್. ದ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಇಂದ ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್. ಇದು ಡಯಾಗ್ರಾಮ್ ನೀವು ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಇದು ಡೆಫಿನೆಟ್ ಆಗಿ ಬರೋ ಕ್ವಶನ್ ಇದೆ. ಡ್ರಾ ಸ್ಟ್ರಕ್ಚರ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ನೀವು ಜಸ್ಟ್ ಇದನ್ನು ಬರೆದ್ರೆ ಯು ವಿಲ್ ಗೆಟ್ 5 marks. ನೆಕ್ಸ್ಟ್ ಕಮಿಂಗ್ ಟು ಟೈಮ್ ಎಕ್ಸ್ಪೆಕ್ಟೆಡ್ ಕ್ಯಾಲ್ಕುಲೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಎಕ್ಸ್ಪೆಕ್ಟೆಡ್ ಟೈಮ್ ಕ್ಯಾಲ್ಕುಲೇಷನ್. ದಿಸ್ ಇಸ್ ದಿ ಫಾರ್ಮುಲಾ. TO is equal to T0 plus 4TM plus TP divided by 6. T0 ಅಂದ್ರೆ ಆಪ್ಟಿಮಿಸ್ಟಿಕ್ ಟೈಮ್, ದೆನ್ TM ಅಂದ್ರೆ ಮೋಸ್ಟ್ ಲೈಕ್ಲಿ ಟೈಮ್. ದಿಸ್ ಇಸ್ TM ಮೋಸ್ಟ್ ಲೈಕ್ಲಿ ಟೈಮ್. TP ಅಂದ್ರೆ ಪೆಸಿಮಿಸ್ಟಿಕ್ ಟೈಮ್. ಈಗ ನಾನು ಆಲ್ರೆಡಿ ಈ ಫಾರ್ಮುಲಾ ಯೂಸ್ ಮಾಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಳಿ. ನಾನು ಡೆಫಿನೆಟ್ ಆಗಿ ಈ ಪ್ರಾಬ್ಲಮ್ ನಿಮ್ಮ ಸಲುವಾಗಿ ಸಾಲ್ವ್ ಮಾಡಿ ಮತ್ತೊಂದು ಸಲ ಒಂದು ವಿಡಿಯೋ ಮಾಡಿ ಬಿಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 16B. ಕ್ವಶನ್ ನಂಬರ್ 16B ಅಲ್ಲಿ ಪರ್ಪಸ್ ಆಫ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್. ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಪರ್ಪಸ್ ಏನು? ಇಲ್ಲಿ ನೋಡಿ, ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಪರ್ಪಸ್ ಏನಂದ್ರೆ ನಂಬರ್ 1, ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಇಸ್ ಅ ಕ್ರೂಷಿಯಲ್ ಎಲಿಮೆಂಟ್ ಫಾರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಎಸ್ಟಾಬ್ಲಿಷಿಂಗ್ ದಿ ಟೈಮ್ ಲೈನ್. ಇಲ್ಲಿ ನೋಡಿ ಯಾವ ಕೆಲಸ ಯಾವಾಗ ಆಗಬೇಕು ಅಂತ ಹೇಳ್ತೈತಿ. ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್,
ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್ ಯಾವಾಗ ಆಗಬೇಕು. ದೆನ್ ಇದು ಯೂಸ್ ಮಾಡಿದ್ರೆ ನಮ್ಗೆ ಏನೇನಾಗುತ್ತೆ. ನಂಬರ್ 1 ಪ್ರಾಜೆಕ್ಟ್ ಶೆಡ್ಯೂಲಿಂಗ್ಲಿಂದ ನಾವು ನಂಬರ್ 1 ಟೈಮ್ ಲೈನ್ ಸೆಟ್ ಮಾಡಬಹುದು ಮತ್ತು ಡೆಡ್ ಲೈನ್ಸ್ ಅನ್ನ ಸೆಟ್ ಮಾಡಬಹುದು. ಅಂದ್ರೆ ಒಂದು ಕೆಲಸ ಯಾವಾಗ ಮುಗಿಬೇಕು ಮತ್ತು ಎಷ್ಟು ಜನ ಬೇಕು, ಎಷ್ಟು ದುಡ್ಡು ಬೇಕು, ಎಷ್ಟು ಮಷೀನ್ ಬೇಕು. ದಟ್ ಫೆಸಿಲಿಟೇಟ್ ದಿ ರಿಸೋರ್ಸ್ ಅಲೋಕೇಶನ್ ಶೆಡ್ಯೂಲಿಂಗ್ ಇಂದ. ಎಫೆಕ್ಟಿವ್ ಕಮ್ಯುನಿಕೇಶನ್ ಮತ್ತು ಸಪೋರ್ಟ್ ದಿ ಮಾನಿಟರಿಂಗ್ ಅಂಡ್ ಕಂಟ್ರೋಲ್. ಇದನ್ನ ಮಾಡೋದರಿಂದ, ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಮಾಡೋದರಿಂದ ಇವು ನಮಗೆ 4 ಅಡ್ವಾಂಟೇಜಸ್ ಇದಾವೆ. ನೀವು ಇಷ್ಟೇ 4 ಲೈನ್ ಬರೆದ್ರೆ ಸಾಕು, ಯು ವಿಲ್ ಗೆಟ್ ಮಾರ್ಕ್ಸ್. ನೆಕ್ಸ್ಟ್ ಅದಾದ್ಮೇಲೆ ಮೈಲ್ ಸ್ಟೋನ್ ಚಾರ್ಟ್ ಅಂದ್ರೆ ಏನು. ಮೈಲ್ ಸ್ಟೋನ್ ಚಾರ್ಟ್ ಇನ್ ಪ್ರಾಜೆಕ್ಟ್ ಕಂಟ್ರೋಲ್ ಅಂದ್ರೆ ಏನು. ಈಗ ಮೈಲ್ ಸ್ಟೋನ್ ಚಾರ್ಟ್ ಅಂದ್ರೆ ಇಲ್ಲಿ ನೋಡಿ, ಇಟ್ಸ್ ವೆರಿ ಸಿಂಪಲ್. ಮೈಲ್ ಸ್ಟೋನ್ ಚಾರ್ಟ್ ಈಸ್ ಎ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ ದಟ್ ಹೆಲ್ಪ್ಸ್ ಟು ಟ್ರ್ಯಾಕ್ ದಿ ಪ್ರೋಗ್ರೆಸ್ ಎಷ್ಟು ಆಗ್ತಾ ಇದೆ ಅಂತ ಚೆಕ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಈಗ ಹೆಂಗೆ ಗ್ಯಾಂಡ್ ಚಾರ್ಟ್ ಇತ್ತಲ್ಲ, ಅದೇ ತರ ಮೈಲ್ ಸ್ಟೋನ್ ಚಾರ್ಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಮತ್ತು ಅಚೀವ್ಮೆಂಟ್ಸ್ ಅನ್ನ ನಾವು ಇಲ್ಲಿ ಹೈಲೈಟ್ ಮಾಡ್ತೀವಿ. ಇದೊಂದು ವಿಜುವಲ್ ರಿಪ್ರೆಸೆಂಟೇಷನ್ ಲಿಂದ ನಾವು ಪ್ರಾಜೆಕ್ಟ್ ಆಕ್ಟಿವಿಟೀಸ್ ಎಲ್ಲ ಏನೇನಾಗಿದ್ದಾವೆ ಅಂತ ನಾವು ಹೇಳ್ಬೋದು. ಓಕೆ, ಇದು ನಮ್ಗೆ ಯಾಕೆ ಬೇಕಂದ್ರೆ ನಂಬರ್ 1 ಟು ಟ್ರ್ಯಾಕಿಂಗ್ ದಿ ಪ್ರೋಗ್ರೆಸ್ ಮತ್ತು ಸ್ಪಾಟ್ ದಿ ಡಿಲೇಸ್, ಎಲ್ಲೆಲ್ಲೇ ಡಿಲೇ ಆಗ್ತಾ ಇದೆ. ಈಸಿ ಕಮ್ಯುನಿಕೇಶನ್ ಮತ್ತು ಬೆಟರ್ ಡಿಸಿಷನ್ ತಗೊಳ್ಳಿಕ್ಕೆ ನಮಗೆ ಮೈಲ್ ಸ್ಟೋನ್ ಚಾರ್ಟ್ ಬೇಕಾಗುತ್ತೆ. ಈಗ ಮೈಲ್ ಸ್ಟೋನ್ ಚಾರ್ಟ್ ಲಿಂದ ನಾವು ಮೇಜರ್ ಅಚೀವ್ಮೆಂಟ್ಸ್ ಏನಾಗಿದೆ, ಎಲ್ಲೆಲ್ಲಿ ನಾವು ನಮ್ಮ ಕೆಲಸನ ಮುಗಿಸಿದೀವಿ, ಯಾವ ಡೇಟ್ಸ್ ನಾವು ರೀಚ್ ಆಗಿದ್ದೀವಿ ಮತ್ತು ನಮಗೆ ಈಸಿಯಾಗಿ ಸಿಂಪಲ್ ಆಗಿ ಕ್ಲಿಯರ್ ನಮ್ ಗೋಲ್ ಗೊತ್ತಾಗುತ್ತೆ. ದೆನ್ ಕಮಿಂಗ್ ಟು ಕ್ವಶನ್ ನಂಬರ್ 18B, ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಆಫ್ ಪ್ರಾಜೆಕ್ಟ್ ಆಡಿಟ್. ಪ್ರಾಜೆಕ್ಟ್ ಆಡಿಟ್ ಅಂದರೆ ಏನು ಮತ್ತು ಅದರ ಆಬ್ಜೆಕ್ಟಿವ್ ಹೇಳಿ. ಪ್ರಾಜೆಕ್ಟ್ ಆಡಿಟ್ ಅಂದ್ರೆ ವೆರಿ ಸಿಂಪಲ್. ಇಲ್ಲಿ ನೋಡಿ, ನಾವು ಪ್ರಾಜೆಕ್ಟ್ ಪ್ರೊಸೆಸ್, ಪರ್ಫಾರ್ಮೆನ್ಸ್ ಮತ್ತು ಔಟ್ಕಮ್, ಅಂದ್ರೆ ಪ್ರೊಸೆಸ್ ಅಂದ್ರೆ ಏನು ಪ್ರಕ್ರಿಯೆ ಇದೆ, ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಅದು ಏನು ರಿಸಲ್ಟ್ ಕೊಡ್ತಾ ಇದೆ, ಅದ್ರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಈಗ ನೋಡಿ, ಯಾವುದೇ ಒಂದು ಆಡಿಟ್, ಒಂದು ಕಂಪ್ನಿ ಆಡಿಟ್ ಅಂದ್ರೆ ಅಲ್ಲಿ ದುಡ್ಡನ್ನು ಹೆಂಗೆ ಉಪಯೋಗಿಸಿದ್ದಾರೆ, ಜನ ಕೆಲಸ ಮಾಡ್ತಾ ಇದಾರೋ ಇಲ್ಲೋ, ಬಿಲ್ ಮಾಡಿದಾರೋ ಇಲ್ಲೋ, ಅದನ್ನು ಚೆಕ್ ಮಾಡ್ತಾರೆ. ಇದು ಕೂಡ ಸೇಮ್. ಇಲ್ಲಿ ನೋಡಿ, ನಂಬರ್ 1 ಅಸೆಸ್ ದಿ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಚೆಕ್ ಮಾಡಲಿಕ್ಕೆ ನಾವು ಪ್ರಾಜೆಕ್ಟ್ ಆಡಿಟ್ ಅನ್ನ ಮಾಡ್ತೀವಿ. ರಿಸ್ಕ್ ಮತ್ತು ಇಶ್ಯೂನ ಫೈಂಡ್ ಮಾಡಲಿಕ್ಕೆ ಮತ್ತು ಎನ್ಶೂರ್ ಕಂಪ್ಲೈನ್ಸ್ ಅಂದ್ರೆ ಏನು ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತಾ ಇದಾರೋ ಇಲ್ಲೋ ಚೆಕ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇಂಪ್ರೂವ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಮತ್ತು ಅಕೌಂಟಬಿಲಿಟಿ, ಯಾರ್ಯಾರ್ದು ಏನೇನು ಜವಾಬ್ದಾರಿ ಇದೆ ಇವೆಲ್ಲ ಚೆಕ್ ಮಾಡಲಿಕ್ಕೆ ಪ್ರಾಜೆಕ್ಟ್ ಆಡಿಟ್ ಅನ್ನ ಯೂಸ್ ಮಾಡ್ತಾರೆ. ನಾವು ಕಮಿಂಗ್ ಟು ಲಾಸ್ಟ್ ಕ್ವಶನ್ 19A, ಅಪ್ಲಿಕೇಶನ್ ಆಫ್ AR ಅಂಡ್ VR. ದಿಸ್ ಇಸ್ ಡೆಫಿನೆಟ್ ಕ್ವಶನ್. ಅಪ್ಲಿಕೇಶನ್ಸ್ ಆಫ್ AR ಅಂದ್ರೆ ಆಗ್ಮೆಂಟೆಡ್ ರಿಯಾಲಿಟಿ ಅಂಡ್ ವರ್ಚುವಲ್ ರಿಯಾಲಿಟಿ. ಈಗ ನೋಡಿ, AR ಅಂಡ್ VR ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇದಿಷ್ಟು ಬರೆದ್ರೆ ಸಾಕು ನೀವು. ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ, ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಫೀಲ್ಡ್ ಅಲ್ಲಿ, ಎಜುಕೇಶನ್ ಮತ್ತು ಟ್ರೈನಿಂಗ್ ಅಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಹೆಲ್ತ್ ಕೇರ್ ಅಲ್ಲಿ, ಇದರಲ್ಲಿ ಎಲ್ಲ ಏನಿದೆಯಲ್ಲ AR ಅಂಡ್ VR ಅನ್ನ ಯೂಸ್ ಮಾಡ್ತಾರೆ. ಕೊನೆಯದಾಗಿ ದ ಲಾಸ್ಟ್ ಕ್ವಶನ್ 19B, ಬೆನಿಫಿಟ್ಸ್ ಆಫ್ IoT. ನೋಡಿ, ಇನ್ನೂ ತನಕ ಕ್ವಶನ್ ಪೇಪರ್ ಅಲ್ಲಿ ಅಪ್ಲಿಕೇಶನ್ಸ್ ಆಫ್ IoT ಕೇಳ್ತಾ ಇದ್ರು, ಇದು ಬೆನಿಫಿಟ್ ಅಂತ ಕೇಳಿದ್ದಾರೆ. IoT ಯೂಸ್ ಮಾಡೋದ್ರಿಂದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಬೆನಿಫಿಟ್ ಆಗುತ್ತೆ. ನಂಬರ್ 1, ರಿಯಲ್ ಟೈಮ್ ನಾವು ಪ್ರಾಜೆಕ್ಟ್ ಮಾನಿಟರಿಂಗ್ ಅನ್ನ ಮಾಡಬಹುದು ಮತ್ತು ಇಟ್ ಎನ್ಹ್ಯಾನ್ಸಸ್ ದಿ ಡಾಟಾ ಅನಾಲಿಸಿಸ್ ಮತ್ತು ಡಿಸಿಷನ್ ಮೇಕಿಂಗ್ ಹೆಲ್ಪ್ ಆಗುತ್ತೆ. ಕಮ್ಯುನಿಕೇಶನ್ ಮತ್ತು ಕೊಲ್ಯಾಬ್ರೇಷನ್ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಕೊನೆಯದಾಗಿ ರಿಮೋಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಹೊರಗಡೆಯಿಂದ ನಾವು ಬೇರೆ ಕಡೆ ಎಲ್ಲೂ ಪ್ರಾಜೆಕ್ಟ್ ನಡೀತಾ ಇರುತ್ತೆ, ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ನಮ್ಗೆ ಇದು ಹೆಲ್ಪ್ ಆಗುತ್ತೆ. ದೀಸ್ ಆರ್ ಆಲ್ ದಿ ಬೆನಿಫಿಟ್ಸ್ ಆಫ್ IoT. ದಿಸ್ ಇಸ್ 19B. ಡಿಯರ್ ಸ್ಟೂಡೆಂಟ್ಸ್, ನೀವು ಇದನ್ನು ಓದಿದರೆ ಡೆಫಿನೆಟ್ ಆಗಿ ನಿಮಗೆ ಪಾಸ್ ಆಗೋದಷ್ಟೇ ಅಲ್ಲದೆ ನೀವು ಸ್ಕೋರು ಕೂಡ ಮಾಡಬಹುದು. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.